Hi, hello, namaste friends. Welcome to the Raman tutorial for GK. ಸೊ ಇಂದು ನಡೆದಂತಹ ಟಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಪೇಪರ್ 1 ಒಂದು ಏನು ನಿಮ್ಗೆ ಕನ್ನಡ ಭಾಷೆಗೆ ಸಂಬಂಧಪಟ್ಟಂಗೆ ಕೀ ಆನ್ಸರ್ಸ್ ಗಳು ಬೇಕಾಗಿತ್ತು. ಅದನ್ನ ನಾನು ಕ್ವಿಕ್ ಆಗಿ ನಿಮ್ಗೆ ಹೇಳ್ತಾ ಹೋಗ್ತೀನಿ. ನೋಡಿ, ಇದು ಅಫಿಷಿಯಲ್ ಕೀ ಆನ್ಸರ್ಸ್ ಅಂದ್ರೆ ಗವರ್ನಮೆಂಟ್ ಇಂದ ಬಂದಂತ ಕೀ ಆನ್ಸರ್ಸ್ ಅಲ್ಲ, ನಮ್ಮ ರಾಮನ್ ಟ್ಯುಟೋರಿಯಲ್ ವತಿಯಿಂದ ಕೊಡ್ತಾ ಇರುವಂತ ಕೀ ಆನ್ಸರ್ಸ್ ಗಳು. ಎಸ್, ಹಾಗಾದ್ರೆ ನೋಡ್ತಾ ಹೋಗೋಣ. ಇವತ್ತಿನ ಈ ಒಂದು ಕ್ವಶನ್ ಪೇಪರ್ ಅನ್ನ ಎಲ್ಲ ಓದ್ಕೊಂಡಿರ್ತೀರಾ, ನಾನು ಹೆಚ್ಚು ಓದೋದಿಲ್ಲ. ಸೊ ಡೈರೆಕ್ಟ್ ಆಗಿ ಆನ್ಸರ್ಸ್ ಗಳನ್ನ ಕೊಡ್ತಾ ಹೋಗ್ತೀನಿ. ಮೊದಲನೇ ಪ್ರಶ್ನೆ. ಸೊ ಈ ಮೊದಲನೇ ಪ್ರಶ್ನೆಗೆ ಆಪ್ಷನ್ ನಂಬರ್ ಇಲ್ಲಿ 3 ಸರಿಯಾದಂತ ಉತ್ತರ. ಸೊ ಯಾಕೆ ಅನ್ನೋದನ್ನ ನೀವು ಈ ಒಂದು ಪ್ಯಾರಾಗ್ರಾಫ್ ನಲ್ಲಿ ಓದ್ಕೊಂಡ್ರೆ ಗೊತ್ತಾಗತ್ತೆ. ಇಲ್ಲಿ ನೋಡಿ, ಇವರು ಚಿರಪರಿಚಿತವಾದ ಕಾಡು ಮೇಡುಗಳು ಅಂತ ಇದೆ. ಹುಟ್ಟು ದೇಶವಾದ ವಿಯೆಟ್ನಾಂ ಪೂರ್ಣ ಪರಿಚಯ ಅಂತ ಇದೆ. ಕಾಣಿಸ್ತಾ ಇದೆನಾ ಎಲ್ರಿಗೂ ಕೂಡ? ಇದನ್ನ ನೀವು ಓದ್ಕೊಂಡ್ರಿ ಅಂದ್ರೆ ಗೊತ್ತಾಗ್ಬಿಡುತ್ತೆ. ಏಜೆಂಟ್ ಆರೆಂಜ್ ಎಂಬುವುದು ಒಂದು ಅಂತ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಕಳೆನಾಶಕ. ಇಲ್ಲಿ ನೀವು ಏಜೆಂಟ್ ಆರೆಂಜ್ ಅಂತ ಸುಮಾರು ಕಡೆ ಬಳಕೆ ಮಾಡಿದ್ದಾರೆ. ಸೊ ಅದಕ್ಕೆ ಸರಿಯಾದಂತ ಉತ್ತರ ಬಂದ್ಬಿಟ್ಟು ನೀವು ನೋಡಿರ್ಬೋದು, ಇದು ಕಳೆನಾಶಕ ಅಂತ ಇದೆ. ಸೊ ನೋಡಿ, ಇದು ಹೆಂಗೆ ಅಂತಂದ್ರೆ ಅತ್ಯಂತ ಒಂದು ಡೇಂಜರಸ್ ಆಗಿರ್ತಕ್ಕಂತ ಒಂದು ಕಳೆನಾಶಕ. ಅಮೆರಿಕ ದೇಶದವ್ರು ಬಳಸ್ತಾರೆ. ಚಿರಪರಿಚಿತವಾದ ಕಾಡು ಮೇಡುಗಳು. ಸೊ ಈ ತರ ಕೊಟ್ಟಿದ್ದಾರೆ. ಕಾಡು ಮೇಡುಗಳಿಗೆ ಏನ್ ಮಾಡಿದ್ದಾರೆ, ಅಂಡರ್ಲೈನ್ ಅನ್ನ ಮಾಡಿದ್ದಾರೆ. ಹಾಗಾದ್ರೆ ಕಾಡು ಮೇಡು ಅಂತ ಅಂದಾಗ ಇಲ್ಲಿ ಉತ್ತರ ಜೋಡು ನುಡಿ ಅಂತ ಆಗತ್ತೆ. ಅಮೆರಿಕ ಮತ್ತು ವಿಯೆಟ್ನಾಂ ಗೆರಿಲ್ಲಾ ಯುದ್ಧದಲ್ಲಿ ಮಾನವನ ಕ್ರೌರ್ಯಕ್ಕೆ ಮೂಕ ಸಾಕ್ಷಿಯಾದವು ಯಾವುವು ಅಂತಂದಾಗ ಇಲ್ಲಿ ಆಪ್ಷನ್ ನಂಬರ್ 3 ಆಗತ್ತೆ 4ನೇ ಪ್ರಶ್ನೆಗೆ. ಸೊ ಪ್ಯಾಸೇಜ್ ಅನ್ನ ಓದ್ಕೊಳ್ಳಿ. ಪ್ಯಾಸೇಜ್ ಓದ್ಕೊಂಡಾಗ ನಿಮ್ಗೆಲ್ಲ ಗೊತ್ತಾಗುತ್ತೆ. ನೋಡಿ, ದೈತ್ಯ ಮರಗಳೆಲ್ಲ ಎಲೆ ಉದುರಿಸಿಕೊಂಡು ಮಾನವನ ಕ್ರೌರ್ಯಕ್ಕೆ ಮೂಕ ಸಾಕ್ಷಿಗಳು ಆಗತ್ತೆ. ಏಜೆಂಟ್ ಆರೆಂಜ್ ಹುಟ್ಟು ಹಾಕಿದಂತ ಆರೋಗ್ಯ ಸಮಸ್ಯೆಗೆ ಬಂದು ಸರಿಯಾದ ಉತ್ತರ ಆಪ್ಷನ್ ನಂಬರ್ 1 ಕ್ಯಾನ್ಸರ್. ಇಲ್ಲಿ ನೀವು ನೋಡ್ಬೋದು, ಈ ರಾಸಾಯನಿಕ ಹುಟ್ಟು ಹಾಕಿದಂತ ಸಮಸ್ಯೆಗಳು ಲಕ್ಷಾಂತರ ಕ್ಯಾನ್ಸರ್ ರೋಗಿಗಳಂತ ನೋಡ್ಬೋದು. ಏಜೆಂಟ್ ಆರೆಂಜ್ ನಿಂದ ಕಾಡಿನಲ್ಲಾದಂತ ಪರಿಣಾಮ ಏನಾಯ್ತು ಅಂದ್ರೆ ಮರಗಳ ಎಲೆಗಳೆಲ್ಲ ಉದುರಿ ಹೋದವು. ಸೊ ಇಲ್ಲೇ ನೋಡ್ಕೊಳ್ಬಹುದು, ನೀವು ಗೊತ್ತಾಗ್ಬಿಡುತ್ತೆ ನಿಮ್ಗೆ ಈ ಒಂದು ಪ್ಯಾರಾಗ್ರಾಫ್ ನಲ್ಲಿ ಅದಕ್ಕೆ ಸಂಬಂಧಪಟ್ಟಂಗೆ ಇದೆ. ಇನ್ನ ಲಕ್ಷಾಂತರ. ಸೊ ಲಕ್ಷಾಂತರ ಪದ ಯಾವ ಸಂಧಿ ಅಂತಂದಾಗ ಲಕ್ಷ ಪ್ಲಸ್ ಅಂತರ ಏನಾಗತ್ತೆ, ಲಕ್ಷಾಂತರ ಆಗತ್ತೆ. ಹಾಗಾದ್ರೆ ಇಲ್ಲಿ ಆಕಾರ ಇದೆ. ಸಂಧಿ ಆಗುವಾಗ ಆಕಾರ ಅದೇ ಸ್ವರದ ದೀರ್ಘ ಸ್ವರ ಬಂದಿರೋದ್ರಿಂದ ಇದನ್ನ ನಾವು ಸವರ್ಣ ದೀರ್ಘ ಸಂಧಿ ಅಂತೇಳಿ ಗುರುತಿಸಬಹುದು. ಎಸ್, ನೆಕ್ಸ್ಟ್ 8ನೇ ಪ್ರಶ್ನೆಗೆ, ಕೀಟನಾಶಕಗಳಿಗೆ ಹೋಲಿಸಿದರೆ ಕಳೆನಾಶಕಗಳು ಅಷ್ಟೊಂದು ಅಪಾಯಕಾರಿ ಅಲ್ಲ, ಯಾಕೆಂದರೆ? ಸರಿಯಾದ ಉತ್ತರ ಬಂದ್ಬಿಟ್ಟು ಏನಾಗತ್ತೆ 8ನೇ ಪ್ರಶ್ನೆಗೆ ಆಪ್ಷನ್ ನಂಬರ್ 4 ಆಗತ್ತೆ. ಇದು ಎಲ್ಲಿ ಸಿಗುತ್ತೆ ನಿಮ್ಗೆ ಅಂತಂದ್ರೆ ಫಸ್ಟ್ ಪೇಜ್ ಅಲ್ಲೇ ನೋಡ್ಬಿಡ್ಬೋದು. ಕೀಟನಾಶಕಗಳಿಗೆ ಹೋಲಿಸಿದಲ್ಲಿ ಇವು ಅಷ್ಟೊಂದು ಅಪಾಯಕಾರಿಗಳಂತೆ ಕಾಣುವುದಿಲ್ಲ. ಸ್ವಾಭಾವಿಕವಾಗಿ ವಿಭಜನೆ ಹೊಂದಿ ಕೆಲವು ದಿನಗಳಲ್ಲಿ ಸೌಮ್ಯ ರಾಸಾಯನಿಕ ವಸ್ತುಗಳಾಗುತ್ತವೆ. ಅರ್ಥ ಆಯ್ತಾ? ಹಂಗಾಗಿ ಇಲ್ಲಿ ಆಪ್ಷನ್ ನಂಬರ್ 4 ಸರಿಯಾಗಿದೆ. ಇನ್ನು 9ನೇ ಪ್ರಶ್ನೆಗೆ ಹೋಗೋಣ. ಸರಿಯಾದ ಉತ್ತರ ತೃಣದ ಹಸಿರಿಗೆ ಕಾರಣ ಏನು ಅಂದ್ರೆ ಬೇರು, ಮಣ್ಣು, ದಿನಪ, ಚಂದ್ರ, ನೀರು. ನಿಮ್ಗೆ ಇಲ್ಲೇ ಸಿಗುತ್ತೆ ಇದಕ್ಕೆ ಆನ್ಸರು. ಸೊ ತೃಣಕ್ಕೆ ಹಸಿರೆ ಎಲ್ಲಿಹುದು, ಇಲ್ಲಿ ನೋಡಿರ್ಬೋದು ಬೇರು, ಮಣ್ಣು, ದಿನಪ, ಚಂದ್ರ ಅಂತ ಎಲ್ಲ ಕೊಟ್ಟಿದ್ದಾರೆ. ಆತ್ಮೋನ್ನತಿಗೆ ದಾರಿ ಯಾವುದು ಅಂದ್ರೆ ಸಮೃದ್ಧ ಜೀವನ. ಇಲ್ಲಿದೆ ನೋಡಿ, ಆತ್ಮೋನ್ನತಿಗೆ ಇಲ್ಲಿದೆ ನೋಡಿ, ಸಮೃದ್ಧಿ ಗೋಸುಗ ನಿನಗೆ ದಾರಿ ಓತ್ಮನ್ನತಿಗೆ ಅಂತ ಮಂಕುತಿಮ್ಮ DVG ಅವ್ರು ಬರ್ತಿರ್ತಕ್ಕಂತ ಒಂದು ಕವನ ಸಂಕಲನ ಇದು. ನೆಕ್ಸ್ಟ್ ಈಗ ಕವಿಯ ಪ್ರಕಾರ ಗೌರವಿಸಬೇಕಾಗಿರುವುದು ಏನನ್ನ ಗೌರವಿಸಬೇಕು, ಜೀವನ ಮತ್ತು ಚೇತನ ಅಂತ ಇದೆ. ಎಲ್ಲಿದೆ ಮೇಡಮ್ ಅದು ಆನ್ಸರ್ ಅಂತಂದ್ರೆ ನೀವಿಲ್ಲಿ ನೋಡ್ಬೋದು. ಕವಿಯ ಪ್ರಕಾರ ಏನನ್ನೆಲ್ಲ ಗೌರವಿಸ್ಬೇಕು ಅಂತ ಹೇಳಿದರೆ ಇಲ್ಲಿ ಈ ಒಂದು ಇದ್ರಲ್ಲಿ ನಿಮಗೆ ಸಿಗುತ್ತೆ, ಓದ್ಕೊಂಡ್ರೆ ಗೊತ್ತಾಗುತ್ತೆ. ನಾನು ಇದನ್ನ ಈಗ ಜಸ್ಟ್ ನೋಡ್ಕೊಂಡು ನಿಮಗೆ ಹೇಳಿದೀನಿ. ಓಕೆ, ನೆಕ್ಸ್ಟ್ ವಿಸ್ತಾರ ಪದದ ತದ್ಭವ ರೂಪ ವಿತ್ತರ. ಬ್ರಹ್ಮಾನುಭಾವಿಯಾಗುವುದು ಇಲ್ಲಿ ಎಲ್ಲಿ ಬ್ರಹ್ಮಾನುಭಾವಿಯಾಗುವುದು? ಹೂದೋಟದಲ್ಲಿ, ಕೆಳೆಕೂಟದಲ್ಲಿ, ಸಂಗೀತ, ಶಾಸ್ತ್ರ, ಸಂಸಾರ, ಮೌನ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಇಲ್ಲಿ ಬರುತ್ತೆ ನೋಡಿ, 13ನೇ ಪ್ರಶ್ನೆಗೆ ಆಪ್ಷನ್ ನಂಬರ್ 2 ಆಗುತ್ತೆ. ಕವಿ ಬಾಳಬೇಕೆಂದು ಹೇಳಿರುವುದು. ಸೊ ವಿಸ್ತಾರದ ವೈಶಾಲ್ಯದಿ ಅಂತ ಇದೆ. ಎಲ್ಲಿ ಬರುತ್ತೆ ಮೇಡಮ್ ಅಂದ್ರೆ ಪೊಯಮ್ ಓದ್ಕೊಳ್ಳಿ. ಪೊಯಮ್ ಓದ್ಕೊಂಡ್ಬಿಟ್ರೆ ನಿಮಗೆ ಗೊತ್ತಾಗುತ್ತೆ ಎಲ್ಲಿ ಬರುತ್ತೆ ಇದು ಅಂದ್ರೆ ಇಲ್ಲಿ ಬರುತ್ತೆ ನೋಡಿ. ವಿಸ್ತಾರದಲ್ಲಿ ಬಾಳು ವೈಶಾಲ್ಯದಿಂ ಅಂತ ಇದೆ. ಓಕೆ, ಬಾಳು ಕತ್ತಲೆಯ ಮೊಡಕು ಮೂಲೆಗಳ ಸೇರದಿರು. ಮೂಲೆಗಳನ್ನ ಸೇರದಿರ್ಲಾರ್ದಂಗೆ ನೀವು ಬಾಳ್ಬೇಕಾಗಿರೋದು ವಿಸ್ತಾರದ ವೈಶಾಲ್ಯದಲ್ಲಿ ಅಂತ ಹೇಳಿದ್ದಾರೆ.
15ನೇ ಪ್ರಶ್ನೆ, ತಣಿ ತಣಿವಾ ಈ ಒಂದು ಪದಕ್ಕೆ ಏನ್ ಮಾಡಿದ್ದಾರೆ, ಅಂಡರ್ಲೈನ್ ಮಾಡಿದ್ದಾರೆ. ಹಾಗಾದ್ರೆ ಇದು ಏನು ಅಂದ್ರೆ ವ್ಯಾಕರಣಾಂಶ ದ್ವಿರುಕ್ತಿ ಅಂತೇಳಿ ಗುರುತಿಸ್ತಾ ಇದೀವಿ. ಇನ್ನು 16ನೇ ಪ್ರಶ್ನೆಯಿಂದ ನಿಮ್ಗೆ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ಕ್ವಶನ್ಸ್ ಗಳಿದೆ. ನಾನ್ ನಿಮಗೆ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದೆ, ಇದ್ರಲ್ಲಿ ಸುಮಾರು ಕ್ವಶನ್ಸ್ ಗಳು ಕೂಡ ಬಂದಿದೆ, ಅದು ಖುಷಿ ಆಯ್ತು. ಇಲ್ಲಿ 16ನೇ ಪ್ರಶ್ನೆಗೆ ನೀವು ಆರಾಮಾಗಿ ನೋಡ್ಕೊಂಡ್ ಬಿಡ್ಬೋದು. ಸೈರಿ ಉತ್ತರ, ಸೃಜನಾತ್ಮಕ ವಾಚನ, ಸರ್ಕಟಿಸ್ ಪದ್ಧತಿ ಅಂತೇಳಿ ಪ್ರಶ್ನೋತ್ತರ ಪದ್ಧತಿ ಕರೀತಾ ಇದೀವಿ. ಆಪ್ಷನ್ ನಂಬರ್ 1 ಸರಿಯಾಗಿದೆ. ಇನ್ನ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ನಿಮ್ಗೆ ಆಲಿಸುವಿಕೆ ಕೌಶಲ್ಯವನ್ನ ಬೆಳೆಸುವ ಒಂದು ಉತ್ತಮ ಚಟುವಟಿಕೆ ಅಂತ ಅಂದಾಗ ಮಕ್ಕಳಿಗೆ ಕಥೆಯನ್ನ ಕೇಳಿ ಪಾತ್ರ ಪರಿಚಯ ಮಾಡ್ಕೊಡೋದು, ಇವೆಲ್ಲವೂ ಕೂಡ ಪ್ರಬಂಧ ಬರೆಸೋದು, ಚಿತ್ರ ನೋಡಿ ವಿವರಣೆ ಬರೆಯೋದು, ಇವೆರಡು ಬರವಣಿಗೆ ಕೌಶಲ್ಯಕ್ಕೆ ಇಂಪಾರ್ಟೆಂಟ್ ಆಗುತ್ತೆ. ಭಾಷಣ ಹೇಳ್ಸೋದು ಮಗುವಿನ ಒಂದು ಓದುಗಾರಿಕೆ ಅಥವಾ ಮಾತುಗಾರಿಕೆಗೆ ಸಂಬಂಧಪಟ್ಟಂಗಿರುತ್ತೆ. ಬಟ್ ಇದು ಮಾತ್ರ ಏನಾಗಿದೆ, ಆಲಿಸುವಿಕೆ ಕೌಶಲ್ಯ. ಓಕೆ, ಕಾಣಿಸ್ತಾ ಇದೆ ಅಲ್ವಾ ನಿಮ್ಗೆ? ಸ್ವಲ್ಪ ಎಕ್ಸ್ಪ್ಲೇಷನ್ ಕೂಡ ಕೊಡ್ತಾ ಇದೀನಿ, ಏನ್ ಅನ್ಕೊಳಕ್ ಹೋಗ್ಬೇಡಿ. ಶಬ್ದ ಸಂಕೇತನಗಳನ್ನ ಕಣ್ಣಿನಿಂದ ನೋಡುತ್ತಾ ಅರ್ಥಗಳನ್ನ ಗ್ರಹಿಸುತ್ತಾ ಸದ್ದಿಲ್ಲದೆ ಮನಸ್ಸಿನಲ್ಲಿ ಓದ್ತಾ ಇದೀವಿ ಅಂದ್ರೆ ಅದನ್ನ ನಾವು ಮೌನ ವಾಚನ ಅಂತ ಕರಿತೀವಿ. ಘಟಕ ಯೋಜನೆಯ ಒಂದು ಲಕ್ಷಣ ಅಂತ ಇದೆ. ಸೊ ಘಟಕ ಯೋಜನೆಯ ಲಕ್ಷಣ ಯಾವುದು ಅಂತ ನೋಡಿದಾಗ ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ವಿಷಯದ ಬೋಧನೆ ಬಿಡಿ ಬಿಡಿ ಆಗಿರುತ್ತೆ ಅಂತ ನಾವು ಹೇಳ್ತಾ ಇದೀವಿ. ಇದೊಂದನ್ನು ನೀವು ಒಂದು ಸ್ವಲ್ಪ ಹೋಲ್ಡ್ ಅಲ್ಲಿ ಇಟ್ಕೊಂಡಿರಿ, ಕೊನೆಗೆ ಹೇಳ್ತೀನಿ ನಾನು ಇದನ್ನ. ತರಗತಿ ಕೋಣೆಯಲ್ಲಿ ಅನಿರೀಕ್ಷಿತ ಸಮಸ್ಯೆಗಳನ್ನ ಎದುರಿಸಲಿಕ್ಕೆ ಶಿಕ್ಷಕ ತನ್ನ ಪಾಠ ಯೋಜನೆಯಲ್ಲಿ ಬದಲಾವಣೆಗೆ ಅವಕಾಶ ಕಲ್ಪಿಸುವಂತ ತತ್ವ ಪರಿಹಾರ ಬೋಧನಾ ತತ್ವ. ಮೈಕ್ರೋಫಿಲ್ಮ್ ಅಂತಂದ್ರೆ ಇದೊಂದು ಶಾಬ್ದಿಕ ಮುದ್ರಿತ ಅಂತೇಳಿ ಹೇಳ್ತಾ ಇದೀವಿ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು 23ನೇ ಪ್ರಶ್ನೆ. ಉದಾಹರಣೆಗಳನ್ನ ಮೊದಲು ನೀಡಿ ನಂತರ ಸೂತ್ರವನ್ನ ನಿರೂಪಿಸುವಂತ ವ್ಯಾಕರಣ ಪದ್ಧತಿಗೆ ನಾವು ಇದನ್ನ ಅನುಗಮನ ಪದ್ಧತಿ, ಸಾಕಷ್ಟು ಸಲ ನಾವು ಡಿಸ್ಕಷನ್ ಮಾಡಿದೀವಿ ಇದನ್ನ. ಓಕೆ, ನೆಕ್ಸ್ಟ್ ಈಗ ಹೋಗೋಣ ಮುಂದಿನ ಒಂದು ಕ್ವಶನ್ಗೆ. ಗದ್ಯ ಬೋಧನೆಯು ಈ ಗುರಿಯನ್ನ ಹೊಂದಿಲ್ಲ ಅಂತ ಇದೆ. ಸೊ ಯಾವ ಗುರಿಯನ್ನ ಹೊಂದಿಲ್ಲ? ನೋಡಿ, ಗದ್ಯ ಬೋಧನೆಯು ಈ ಗುರಿ ಹೊಂದಿಲ್ಲ ಅಂತಂದ್ರೆ ಛಂದಸ್ಸು ಅಲಂಕಾರ ಪರಿಚಯ, ಯಾಕೆಂತಂದ್ರೆ ಇದು ಪದ್ಯ ಬೋಧನೆಗೆ ಸಂಬಂಧಪಡುತ್ತೆ. ಹಾಗಾಗಿ ಬೋಧನಾ ಪದ್ಧತಿಗಳು ಅದರ ನಿರೂಪಕರೊಂದಿಗೆ ಹೊಂದಿಸಿ ಅಂತಿದೆ. ಅನುಗಮನ ಪದ್ಧತಿ ಫ್ರಾನ್ಸಿಸ್ ಬೇಕನ್, ಯೋಜನಾ ಪದ್ಧತಿ ಜಾನ್ ಡೂಯಿ. ಇದನ್ನ ಡೆವಲಪ್ ಮಾಡಿದವರು ಕಿಲ್ ಪ್ಯಾಟ್ರಿಕ್, ಅರ್ಥ ಮಾಡ್ಕೊಳ್ಳಿ. ಇದನ್ನ ಡೆವಲಪ್ ಮಾಡಿದವರು ಕಿಲ್ ಪ್ಯಾಟ್ರಿಕ್, ಬಟ್ ಅದ್ರ ಬಗ್ಗೆ ಹೇಳ್ದವರು ಪದ್ಧತಿಯ ನಿರೂಪಕರು ಅಂದ್ರೆ ಜಾನ್ ಡೂಯಿ ಅಂತೀವಿ. ಕ್ರೀಡಾ ಪದ್ಧತಿ ಸುಮಾರು ಸಲ ನಾನು ಕೂಡ ನಿಮ್ಗೆ ಹೇಳಿದ್ದೆ ಅಂತ ಅನ್ಕೊಳ್ತೀನಿ. ಯಾರು ಅಂದ್ರೆ ಇವರು ಕಾಲ್ಡ್ವೆಲ್ ಕುಕ್. ಕಿಂಡರ್ ಗಟನ್ ಪದ್ಧತಿ ಫೆಡ್ರಿಕ್ ಫ್ರೋಬೆಲ್. ಹಾಗಾದ್ರೆ ಈ ಉತ್ತರ ಎಲ್ಲಿ ಬರುತ್ತೆ ಅಂದ್ರೆ ಆಪ್ಷನ್ ನಂಬರ್ 2 ಆಗುತ್ತೆ. ಓಕೆ, 25ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2 ಆಗುತ್ತೆ. ಮೂವರು, ಈ ಪದ ಈ ಪ್ರಕಾರದ ನಾಮಪದ ಅಂದ್ರೆ ಸಂಖ್ಯೆಯ ವಾಚಕ. ಸೊ ಪರಿಮಾಣ ಅಂದ್ರೆ ಅಷ್ಟು ಇಷ್ಟು ಈ ತರ ಬರುತ್ತೆ. ಇನ್ನ ಸಂಖ್ಯಾವಾಚಕ ಅಂತಂದ್ರೆ 1 2 ಈ ತರ ಬಂದ್ರೆ ಸಂಖ್ಯಾವಾಚಕ. ಇನ್ನ ವಸ್ತುವಾಚಕಗಳು ಅಂತಂದಾಗ ಅಲ್ಲಿ ಅನ್ವರ್ಥಕ ನಾಮ, ರೂಢಿನಾಮ ಇವೆಲ್ಲ ಬರುತ್ತೆ. ಸೊ ಹೆಸರುಗಳು ಬೆಟ್ಟ, ಪರ್ವತ, ನದಿ, ಮನುಷ್ಯ ಇವೆಲ್ಲವೂ ಕೂಡ ವಸ್ತುವಾಚಕದಲ್ಲಿ ಬರುತ್ತೆ. ಇನ್ನ ಇಂಚರ. ಸೊ ಈ ಪದ ಯಾವ ಸಮಾಸಕ್ಕೆ ಉದಾಹರಣೆ ಅಂದ್ರೆ ಕರ್ಮಧಾರೆಯ ಸಮಾಸ. ಯಾಕೆ ಅಂತಂದ್ರೆ ಇಲ್ಲಿ ಒಂದು ವಿಶೇಷಣ ಇದೆ, ವಿಶೇಷ ಇದೆ. ನಿನ್ನೆ ರಾತ್ರಿ ಕೂಡ ಹೇಳಿದ್ದೆ ಇದನ್ನ. ಅವನು ನಾಳೆ ಬರುವನೆಂದು ಹೇಳಿ ಹೋದನು. ಹಾಗಾದ್ರೆ ಈ ವಾಕ್ಯ ಪ್ರಕಾರಕ್ಕೆ ಸೇರಿದೆ. ಯಾವ ವಾಕ್ಯ ಪ್ರಕಾರಕ್ಕೆ ಸೇರಿದೆ ಅಂತಂದಾಗ ಇದೊಂದು ಮಿಶ್ರ ವಾಕ್ಯ ಅಂತೇಳಿ ಹೇಳ್ತೀವಿ. ನುಡಿಗಟ್ಟಿಗೆ ಉದಾಹರಣೆಯಾದಂತ ಪದ ಅಂತ ಅಂದಾಗ ನೋಡಿ, ಬಟ್ಟ ಬಯಲು, ಕಾಯಿ ಕಸರು, ಕಸಕಡ್ಡಿ ಏನಾಗುತ್ತೆ ಅಂದ್ರೆ ಜೋಡು ನುಡಿ ಆಗತ್ತೆ. ಇನ್ನ ಬಟ್ಟ ಬಯಲು ಬಂದ್ಬಿಟ್ಟು ದ್ವಿರುಕ್ತಿ ಆಗತ್ತೆ. ಹಾಗೆ ಕಾಯಿ ಕಸರು ಬಂದ್ಬಿಟ್ಟು ಜೋಡಿ ನುಡಿ ಆಗತ್ತೆ. ನೆಕ್ಸ್ಟ್ ಇಲ್ಲಿ ನುಡಿಗಟ್ಟು ಗಜ ಗಮನ. ಈ ಪುಸ್ತಕಕ್ಕೆ ಬೆಲೆ ಹೆಚ್ಚು. ಇಲ್ಲಿ ಗೆರೆ ಎಳೆದ ಪದದ ಕಾರಕಾರ್ಥ ಯಾವುದು? ಇಲ್ಲಿ ಕೆ, ಹೀಗೆ ಇವೆಲ್ಲ ಬರುತ್ತೆ. ನೆನ್ನೆ ನೈಟ್ ಹೇಳಿದೆ. 4ನೇದು ಸರಿಯಾದ ಉತ್ತರ ಸಂಪ್ರದಾನ. ಓಕೆ, ಹಾಗಾದ್ರೆ ಇಲ್ಲಿ ನಿಮ್ಗೆ ಇನ್ನೊಂದು 2 ಕ್ವಶನ್ ಬಿಟ್ಟಿದ್ನಲ್ಲ ನಾನು. ಸೊ ನೋಡಿ, ಇಲ್ಲೊಂದ್ 2 ಕ್ವಶನ್ ಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ 1 ಆಗುತ್ತೆ. ಘಟಕ ಯೋಜನೆಯ ಒಂದು ಲಕ್ಷಣ ಅಂತಂದಾಗ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಸರಪಳಿ ಕಲಿಕೆ ಇರುತ್ತೆ. ಅಂದ್ರೆ ಈಗ ಘಟಕ ಯೋಜನೆ ಅಂತಂದ್ರೆ ಹಲವಾರು ಪಾಠ ಯೋಜನೆಗಳ ಮುಖಾಂತರ ನಾವೇನ್ ಮಾಡ್ತೀವಿ, ಒಂದು ಘಟಕವನ್ನ ಟೀಚ್ ಮಾಡ್ತೀವಿ. ಅದಕ್ಕೆ ಇನ್ನ ಯಾವ್ದನ್ನು ಕೂಡ ನಾನು ಬಿಟ್ಟಿಲ್ಲ ಅಂತ ಅನ್ಕೊಳ್ತೀನಿ. ಹೋಪ್ಸೋ ನಾವು ಮಾಡಿರುವಂತ ತರಗತಿಗಳು ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೊಳ್ತೀನಿ. ಆಯ್ತು. ಸೊ ಹಾಗಾಗಿ ಇದ್ರಲ್ಲಿ ಇದು ಅಫಿಷಿಯಲ್ ಆಗಿರಲ್ಲ, ನೆನ್ಪಿಟ್ಕೊಳ್ಳಿ. ಇದು ಗೌರ್ಮೆಂಟ್ ಕೀ ಆನ್ಸರ್ ಅಲ್ಲ, ನಾವು ನಮ್ಮ ಚಾನಲ್ ವತಿಯಿಂದ ಬಿಟ್ಟಿರೋಂತ ಕೀ ಆನ್ಸರ್ ಆಗಿರೋದ್ರಿಂದ ಇದ್ರಲ್ಲಿ ನಿಮ್ಗೆ ಯಾವುದೇ ತಪ್ಪು ಅಂತ ಅನ್ಸಿದ್ರೆ
ಟೆನ್ಷನ್ ತಗೊಳಕ್ ಹೋಗ್ಬೇಡಿ. ಗವರ್ಮೆಂಟ್ ಕೀ ಆನ್ಸರ್ ಫೈನಲ್ ಆಗಿರುತ್ತೆ. ಇದು ನಿಮ್ಮ ಒಂದು ಕುತೂಹಲವನ್ನ ಜಾಸ್ತಿ ಮಾಡಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಮಾಡಿರುವಂತದ್ದು. ಹಾಗಾದ್ರೆ ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ಅದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು. ಹಂಗೆ ಬೇರೆ ಬೇರೆ ಕ್ವಶನ್ ಪೇಪರ್ ಎಲ್ಲ ಬಿಡಿಸ್ತೀವಿ. ಧನ್ಯವಾದಗಳು. ಬಾಯ್.